ಅದನ್ನ ನುಂಗ್ಕೊಳಕ್ ತಯಾರಾಗ್ಬಿಟ್ಟಿದ್ರು. ಅದನ್ನ ನಾನು ಮಾಡ್ಕೊಡಿಲ್ಲ ಅಂತೇಳಿ ಮುಂಚ್ಕೊಂಡು ನನ್ನ ಜೊತೆ ಬಿಟ್ಟು ಇವತ್ತು ಬೇರೆ ಜೊತೆ ಹೋಗಿ ಇವತ್ತು ನಮ್ಮ ವಿರುದ್ಧವಾಗಿಯೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ನಾನು ಈ ಕ್ಷೇತ್ರದಲ್ಲಿ ಎಲ್ಲಿ ಸರ್ಕಾರಿ ಜಾಗಗಳಿದೆ, ಸರ್ಕಾರಕ್ಕೆ ಸಲ್ಲಬೇದಂತಹ ಜಾಗಗಳನ್ನು ಉಳಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ. ಈಗ ಆ ಜಾಗ ಉಳಿಸಿದ್ದೀನಿ. ಇವತ್ತು ಸುಮಾರು 18 ದಶಲಕ್ಷ ಲೀಟರ್ ಸಾಮರ್ಥ್ಯದ GLR ಕೂಡ ಕಟ್ಟಲಿಕ್ಕೆ ಇವತ್ತು ಅಲ್ಲಿ ಕೆಲಸವನ್ನು ನಡೀತಾ ಇದೆ. ಇನ್ನೊಂದು 1.5-2 ತಿಂಗಳಲ್ಲಿ ಅದನ್ನ ಲೋಕಾರ್ಪಣೆ ಮಾಡಿದ್ರೆ ಈ ಭಾಗದಲ್ಲಿ ನಮ್ಮ ಕೋಶಿಸ್ ಹಾಸ್ಪಿಟಲ್ ಇರ್ಬೋದು, ಕೌದೇನಹಳ್ಳಿ ಇರ್ಬೋದು, ಈ ಭಾಗದಲ್ಲಿ ಹೊಯ್ಸಳ ನಗರ ಇರ್ಬೋದು, ಈ ಭಾಗದ ಎಲ್ಲ ಜನಕ್ಕೆ ಶುದ್ಧ ಕುಡಿಯೋ ನೀರನ್ನ ಕೊಡೋಕ್ಕೆ ನಾವು ಅನುಕೂಲ ಆಗ್ತದೆ. ಈ ರೀತಿಯಾಗಿ ನಾವು ಯೋಚನೆಗಳನ್ನು ಮತ್ತೆ ಫ್ಲೈಓವರ್ ಇವತ್ತು ನೀವೆಲ್ಲ ಪಾಪ ರಸ್ತೆಯಲ್ಲಿ ಬರ್ಬೇಕಾದ್ರೆ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ. ನಾನು ಗೊತ್ತಿದೆ. ನಾನೇನು ಗಾಡಿನಲ್ಲಿ ಕುತ್ಕೊಂಡು ಕಣ್ಣು ಮುಚ್ಕೊಂಡು ನಾನೇನು ಹೋಗ್ತಾ ಇಲ್ಲ. ನಾನು ದಾರಿನಲ್ಲಿ ಏನೇನೋ ಅವ್ಯವಸ್ಥೆಗಳಾಗಿದೆ, ಎಲ್ಲಿ ಕಸ ಬಿದ್ದಿದೆ, ಎಲ್ಲಿ ರಾತ್ರಿ ಹೊತ್ತು ಓಡಾಡೋ ಸಂದರ್ಭದಲ್ಲಿ ಎಲ್ಲಿ ದೀಪ ಉರಿತಾ ಇಲ್ಲ, ಹಿರಿಯರು ಓಡಾಡ್ತಾ ಇರ್ತಾರೆ, ತಾಯಂದಿರು ಓಡಾಡ್ತಾರೆ, ಏನಾದರೂ ನಾಳೆ ಅನಾಹುತಗಳಾಗ್ಬೋದು ಅಂತೇಳಿ ಕೂಡಲೇ ಫೋನ್ ಮಾಡಿ ನಮ್ಮ PAಗಳಿಗೂ ಕೂಡ ಫೋನ್ ಮಾಡಿ ಅದನ್ನು ಸರಿಪಡಿಸೋಂಥ ಕೆಲಸ ಕೂಡ ಮಾಡ್ತಾ ಇರ್ತೀನಿ. ಈಗ ನಮ್ಮ ಕೇಬಲ್ ಬ್ರಿಡ್ಜಿಂದ ಹಿಡಿದು ಮೇಡಳ್ಳಿವರೆಗೂ ಕೂಡ ಸುಮಾರು 450 ಕೋಟಿ ರೂಪಾಯಿಗಳನ್ನ ಮಂಜೂರು ಮಾಡಿಸಿದೆ ನಾನು ಮಂತ್ರಿ ಇದ್ದಾಗ. ಮಾನ್ಯ ಬೊಮ್ಮಾಯಿಯವರು ಅದಕ್ಕೆ ಗಲಾಟೆ ಮಾಡಿ, ಇಲ್ಲ ಈ ರೀತಿಯಾಗಿ ನನ್ನ ಜನ ಕಷ್ಟಪಡ್ತಾ ಇದ್ದಾರೆ, ನನ್ನ ಕ್ಷೇತ್ರದಲ್ಲಿ ರಸ್ತೆ ದಾಟ್ಲಿಕ್ಕೆ ಆಗಲ್ಲ, ನ್ಯಾಷನಲ್ ಹೈವೇ ಹೋಗ್ತಾ ಇದೆ, ಇಲ್ಲಿಂದ ಹಳೆ ಮದ್ರಾಸ್ ರಸ್ತೆ ಇದು, ಸೊ ಹಾಗಾಗಿ ಏನಾದರೂ ಮಾಡಿ ನಮಗೆ ಇದನ್ನು ಮುಕ್ತಿ ಕಾಣಿಸ್ಬೇಕಂತೇಳಿ 450 ಕೋಟಿ ರೂಪಾಯಿಗಳನ್ನ ಬಜೆಟಲ್ಲೇ ಅದನ್ನು ಘೋಷಣೆ ಕೂಡ ಮಾಡಿಸಿ ಅದಕ್ಕೆಲ್ಲ ರೀತಿಯ ತಯಾರಿಗಳನ್ನು ಮಾಡೋ ಸಂದರ್ಭದಲ್ಲಿ ಸರ್ಕಾರ ಬದಲಾಯಿತು. ಸರ್ಕಾರದ ಬದಲಾದ ತಕ್ಷಣ ಆ ಪ್ರಾಜೆಕ್ಟು ಎಲ್ಲೋ ಒಂದು ಕಡೆ ಕೈ ಬಿಟ್ಟು ಹೋಯಿತು. ಇವತ್ತು ನಾವು ಏನು ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಈ ರೀತಿಯಾದಂಥ ಸಮಸ್ಯೆಗಳು. ಮತ್ತೆ ಅನುದಾನಗಳು ಇವತ್ತು ನೀವು ಪಾಪ ರಾಮಮೂರ್ತಿ ಮುಖ್ಯ ರಸ್ತೆಯನ್ನು ನೀವು ನೋಡ್ತಾ ಇದ್ದೀರಾ. ನನಗೂ ಕೂಡ ಅರಿವಿದೆ. ನಾನು ಕೆಲಸ ಮಾಡ್ಬೇಕಂತೇಳಿ ಬೆಳಿಗ್ಗೆ 4:56 ನಾನು ಎದ್ದೇಳೋದು ಸ್ವಾಮಿಗಳೇ. ಪ್ರತಿದಿನ ಇವತ್ತು ಕೂಡ 4:56 ಎದ್ದು ಸ್ನಾನ ಮಾಡಿ ಯೋಗ ದಿನ ಜೂಬ್ಲಿ ಸ್ಕೂಲಲ್ಲಿ ನಮ್ಮ ಶೇಖರ್ ಅವರು ಇಲ್ಲೇ ಕೂತಿದ್ದಾರೆ ಕೇಳಿ, ಅಲ್ಲಿ ಹೋಗಿ ಫಸ್ಟ್ ಅಲ್ಲಿ ಮಕ್ಕಳು, ಶಾಲಾ ಮಕ್ಕಳು, ಹಿರಿಯರು, ನಾಗರಿಕರು ಎಲ್ಲ ಬಂದಿರೋ ಜೊತೆಯಲ್ಲಿ ನಾನು ಕೂಡ ಒಂದು ಅರ್ಧ ಗಂಟೆ ಯೋಗ ಮಾಡಿ ಇವತ್ತು 20 ಕಾರ್ಯಕ್ರಮಗಳು. ಇನ್ನೂ ನನಗೆ 3 ಕಾರ್ಯಕ್ರಮಗಳಿದೆ. ಒಂದು ಹೊರತೂರ್ಗೆ ಹೋಗ್ಬೇಕು, ಇನ್ನೊಂದು ಮಾರ್ಗಂಡಳ್ಳಿನಲ್ಲಿದೆ, ಇನ್ನೊಂದು ಬೇರೆ ಕಡೆ ಎಲ್ಲ ಒಂದು ಕಡೆ ಇದೆ. ಸೊ ಇನ್ನೂ 3 ಕಾರ್ಯಕ್ರಮಗಳು ಉಳಿದಿದೆ. ಈಗ 16-17 ಕಾರ್ಯಕ್ರಮ ಮುಗಿಸಿ ತಮ್ಮ ಜೊತೆ ಇಲ್ಲಿ ಕಾರ್ಯಕ್ರಮದಲ್ಲಿ ಇದು ದಿನನಿತ್ಯದ ಕಾರ್ಯಕ್ರಮ, ಒಂದು ದಿವಸದ್ದಲ್ಲ. ಇದು ಒಂದು ದಿವಸ ಏನು ಕಾರ್ಯಕ್ರಮ ಅಟೆಂಡ್ ಮಾಡಿ ನಾವೆಲ್ಲ ಒಂದು ಕಡೆ ಆರಾಮಾಗಿ ಮನೆಯಲ್ಲಿರತಕ್ಕಂಥ ವಾತಾವರಣ ಅಲ್ಲ. ಯಾಕಂದರೆ ಜನ ಇವತ್ತು ನಮ್ಮ ಮೇಲೆ ವಿಶ್ವಾಸ ಇಟ್ಟು, ಪ್ರೀತಿ ಇಟ್ಟು ನೀವು ಆಶೀರ್ವಾದ ಮಾಡಿದ್ದೀರ. ಆ ಋಣ ತೀರಿಸುವಂಥ ಕೆಲಸ ಆದರೂ ಕೂಡ ನಾನು ಮಾಡಲೇಬೇಕು. ಆ ಋಣ ತೀರಿಸಿದಾಗ ಮಾತ್ರ ಎಲ್ಲೋ ಒಂದು ಕಡೆ ಭಗವಂತ ನಮಗೆ ಮೆಚ್ಚುತ್ತಾನೆ. ನಾವೇನು ಮಾಡದೆ ಸುಖವಾಗಿ ನಾನು, ನನ್ನ ಮನೆ, ನನ್ನ ಮಕ್ಕಳು ನಾವು ಇದ್ಬಿಟ್ರೆ ನಿಮ್ಮಂಥ ಹಿರಿಯ ನಾಗರಿಕರು, ನಿಮ್ಮಂಥ ಓಟ್ ಹಾಕಿದಂಥ ಜನ ನಮಗೆ ಎಲ್ಲೋ ಒಂದು ಕಡೆ ಶಾಪ ಆಗ್ತಾರೆ. ಆ ಶಾಪಕ್ಕೆ ನಾವು ಮುಂದೆ ಗುರಿಯಾಗಬೇಕಾಗುತ್ತೆ. ಹಂಗಾಗಿ ಇವತ್ತು ಖಂಡಿತವಾಗಿ ತಾವು ಹಲವಾರು ಬೇಡಿಕೆಗಳು ಕೊಟ್ಟಿದ್ದಾರೆ. ಈಗ ರಾಮಮೂರ್ತಿ ನಗರ ಬಸ್ ನಿಲ್ದಾಣ, ನಮ್ಮ KR ಪುರಂ ಬಸ್ ನಿಲ್ದಾಣ ಬೇಕು ಅಂತ ಹೇಳಿದ್ದಾರೆ. ಖಂಡಿತವಾಗಿ ಅದ್ರ ಜೊತೆ ನಾನು ಫಾಲೋಅಪ್ ಆಗಿದ್ದೀನಿ. ನಾನು ಕೂಡ ನಿತಿನ್ ಗಡ್ಕರಿ ಅವ್ರನ್ನ ಭೇಟಿ ಮಾಡಿ, ಸರ್ ಇಲ್ಲ ನಮಗೆ ನಮ್ಮ ITI ಅಂದರೆ ಈ ನಮ್ಮ ಏನು ITI ಸಂಬಂಧಪಟ್ಟಂಥ ಮಂತ್ರಿಯನ್ನು ಭೇಟಿ ಮಾಡಿ ಅವರಿಗೆ ಮನವಿಯನ್ನು ಸಲ್ಲಿಸಿದ್ದೇನೆ. ನನಗೆ 5 ಎಕರೆ ಜಾಗವನ್ನು ಕೊಡಬೇಕು, ಇಲ್ಲಿ ಹೈಟೆಕ್ ಬಸ್ ನಿಲ್ದಾಣ ಆಗಬೇಕು ಅಂತೇಳಿ ಮನವಿಯನ್ನು ಸಲ್ಲಿಸಿದ್ದೇನೆ. ಈ ITI ಕಾರ್ಖಾನೆಯಲ್ಲಿ ನಮಗೇನಾಗಿದೆ, ಆ ಲ್ಯಾಂಡ್ನ ವ್ಯಾಲ್ಯೂ ತುಂಬ ಜಾಸ್ತಿ ಹೇಳ್ತಾ ಇದ್ದಾರೆ. ನಾವು ಸರ್ಕಾರ ಇವಾಗಿಲ್ಲ, ನಮ್ಮ ಸರ್ಕಾರ ಇದ್ದಿದ್ರೆ ನಾನು ಗಲಾಟೆ ಮಾಡಿ ಅದಕ್ಕೆ ಎಷ್ಟಾದರೂ ಆಗಲಿ ಕೊಡಿಸಿ ನಾನು ತಗೊತಾ ಇದ್ದೆ. ಈಗ ನಾವು ಆ ರೀತಿಯಾಗಿ ಒತ್ತಡ ಮಾಡೋಂಥ ಪರಿಸ್ಥಿತಿನಲ್ಲಿಲ್ಲ. ಸೊ ಇದು ಸಮಸ್ಯೆಗಳಾಗ್ತಕ್ಕಂಥದ್ದು. ಇಲ್ಲದೆ ಇಷ್ಟೊತ್ತಿಗೆ ಅಲ್ಲಿ ಬಸ್ ನಿಲ್ದಾಣ, ಹೈಟೆಕ್ ಬಸ್ ನಿಲ್ದಾಣ ಆಗೋಕ್ಕೆ ಎಲ್ಲ ರೀತಿಯ ಸಹಕಾರ ಇದೆ. ಅವ್ರು ಕೊಡ್ತೀನಿ ಅಂತ ಹೇಳಿದ್ದಾರೆ. ಜಾಗ ಮಂಜೂರು ಮಾಡಿಕೊಡ್ತೀವಿ, 5 ಎಕರೆ ನಾವು ನಿಮಗೆ ಸರ್ಕಾರಕ್ಕೆ ಸೇಲ್ ಮಾಡಿಬಿಡ್ತೀವಿ, ನೀವು